ಇದೊಂದು ಮಂಡೇ ವ್ಲಾಗ್. ಯೂಶಲಿ ಸ್ಯಾಟರ್ಡೇ ಸಂಡೇ ನಾವು ಮೂವಿ ನೋಡ್ಕೊಂಡು ಹಾಲಲ್ಲೇ ಈ ಥರ ಬೆಡ್ ಹಾಕೊಂಡು ಮನ್ಕೊಂತೇವಿ. ವ್ಲಾಗ್ ತೋರಿಸ್ತಾ ನೀವು ನೋಡ್ಬೋದು ನಾನು ಸಿಂಗಲ್ ಡೇಲಿ 34,000 ಮಾಡಿದೆ. ಅಷ್ಟೇ ಅಲ್ಲದೆ ಲೀಡರ್ ಬೋರ್ಡ್ ಅಲ್ಲಿ ಟಾಪ್ 3 ಅಲ್ಲಿ ಇದ್ದೀನಿ. ಇವಾಗ ಎಲ್ಲರಿಗೂ ಕೇಳಿರ್ತೀರ ಡ್ರಾಪ್ ಶಿಪ್ಪಿಂಗ್, ಪ್ರಿಂಟ್ ಆನ್ ಡಿಮಾಂಡ್, ಅಮೆಝಾನ್ FBA, ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, SEO ಎಕ್ಸ್ಪರ್ಟ್, ಡಿಜಿಟಲ್ ಮಾರ್ಕೆಟಿಂಗ್, ಫೇಸ್ಬುಕ್ ಆಡ್ಸ್, ಗೂಗಲ್ ಆಡ್ಸ್, ಇಮೇಲ್ ಮಾರ್ಕೆಟಿಂಗ್. ಇದನ್ನ ನೀವು ಝೀರೋ ಇಂದ ಕಲಿತೀರಾ. ಸೊ ವರಿ ಮಾಡ್ಕೊಬೇಡಿ. ನೀವು ಒಂದ್ ಸ್ಕಿಲ್ ಕಲ್ತ್ರು ಅದ್ರಲ್ಲಿ ನೀವು ದುಡಿಬಹುದು. ಸೊ ನಾನ್ ನಿಮ್ಗೆ ಗೈಡ್ ಮಾಡ್ತೀನಿ ಮೆಂಟರ್ ಆಗಿ. ಕಮೆಂಟ್ ಮಾಡಿ ಡೀಟೇಲ್ಸ್ ಅಂತ, ಇಲ್ಲ ಡೈರೆಕ್ಟ್ ಆಗಿ DM ಮಾಡಿ ಅಂಡ್ ಫಾಲೋ ಮಾಡೋದ್ ಮರಿಬೇಡಿ. ಅವ್ರಿಗೆ ನಾನು ಡೀಟೇಲ್ಸ್ ಕಳಿಸ್ತೇನೆ. ಅಂಡ್ ಈ ವ್ಲಾಗ್ ಅಲ್ಲಿ ಪಾಪುಗೆ ಸ್ಟ್ರಗಲ್ ನೋಡಿರ್ತೀರಾ, ಅದಕ್ಕೆ ನಾನು ನನ್ನ ಮದರ್ ಇಲ್ಲ ಕೊಟ್ಬಿಡ್ತೀನಿ. ಇಲ್ಲಿ ನನ್ ಟೈಮ್ ಸಿಕ್ಕಿದಾಗ ನಮ್ಮ ಹಸ್ಬೆಂಡ್ಗೆ ಟಿಫನ್ ಮಾಡ್ತೀನಿ. ಯಾವಾಗ್ಲೂ ಅಲ್ಲ, ನನಗೆ ಟೈಮ್ ಸಿಕ್ಕಿದಾಗ. ಅಂಡ್ ನಾವು ಡೇನ ಟೀಯಿಂದ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ನಾನು ಇದ್ದಾಗ ಬರ್ರಿ ನನ್ನ ಜೊತೆ ಇರಬೇಕು ಅಂತ ಬರ್ತಾನೆ ಇರ್ತಾನೆ. ಐ ಥಿಂಕ್ ಎಲ್ಲ ನ್ಯೂ ಮಾಮ್ಸ್ಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅಂಡ್ ನಾನು ಹೇಳ್ತಾ ಇರ್ತೀನಲ್ಲ, ನನಗೆ ಆದಷ್ಟು ಆದ್ರೆ ನಾವಿಬ್ರು ವರ್ಕೌಟ್ ಕೂಡ ಮಾಡ್ತೀವಿ. ಆದರೆ ರೆಗ್ಯುಲರ್ ಇಲ್ಲ, ಅದನ್ನು ಟ್ರೈ ಮಾಡ್ತೀವಿ. ನಮ್ಮ ವರ್ಕೌಟ್ಗೆ ನಮ್ಮ ಪಾಪುನು ಕಂಪ್ನಿ ಮಾಡ್ತಾನೆ. ವರ್ಕೌಟ್ ಮುಗಿಸಿ ಈ ಮೆಸ್ನ ನಾನು ಕ್ಲಿಯರ್ ಮಾಡಿದೆ. ಪಾಪುದು ಮಧ್ಯಾಹ್ನ ಮೀಲ್ ನಮ್ಮ ಮದರೆಲ್ಲ ಕೊಟ್ಬಿಟ್ಟೆ. ಅವರು ಕೆಳಗಡೆ ಓಡಾಡಿಸ್ಕೊಂಡು ತಿನ್ಸ್ಬಿಡ್ತಾರೆ. ನಾನು ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ವರ್ಕು ಸ್ಟಾರ್ಟ್ ಮಾಡ್ಕೊತೀನಿ. ಆ್ಯಂಡ್ ನಮ್ಮ ಹಸ್ಬೆಂಡ್ ನೈಟ್ ಶಿಫ್ಟ್ ಮಾಡೋದ್ರಿಂದ ಸಾಯಂಕಾಲ ಅವರು ರೆಡಿಯಾಗಿ ಆಫೀಸ್ಗೆ ಹೊರಟ್ರು. ಇದಾಗಿತ್ತು ನನ್ನ ಬ್ಯೂಟಿಫುಲ್ ಡೇ. ಕಮೆಂಟ್ ಮಾಡೋದು ಮರಿಬೇಡಿ ಆ್ಯಂಡ್ ಫಾಲೋ ಮಾಡೋದು ಮರಿಬೇಡಿ. ನಿಮಗೆ ಡೀಟೇಲ್ಸ್ ನಾನು ಪ್ರೊವೈಡ್ ಮಾಡ್ತೀನಿ.